ಹಾಯ್ ಎಲ್ಲ ಕ್ವಾಟ್ಲೆ ಕಿಚನ್ ಸೀಸನ್ 2 ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಕ್ವಾಟ್ಲೆ ಕಿಚನ್ ಸೀಸನ್ 2ನ ಸ್ಯಾಟರ್ಡೆ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ. ನಿಜವಾಗ್ಲೂ ಮಳೆ ಫುಲ್ಲು ಚೆಂಡಿಯಾಗಿದೆ. ಆಚೆ ಹೋಗಿ ಮನೆಗೆ ಬಂದರೆ ಆಯಿತಾ, ಕರೆಂಟ್ ಕೂಡ ಇಲ್ಲ, ಎಲೆಕ್ಟ್ರಿಸಿಟಿ ಕೂಡ ಇಲ್ಲ, ಬ್ಯಾಟ್ರಿ ಕೂಡ ಡೌನ್ ಆಗಿ ಇನ್ವರ್ಟ್ರ್ ಕೂಡ ವರ್ಕ್ ಆಗ್ತಾ ಇಲ್ಲ. ಅಂದರೆ ಈ ಮಳೆಗಾಲ ಬಂತು ಅಂದ್ರೆ ಹಂಗೇನೆ ಒಂದು ಸ್ವಲ್ಪ ನಮ್ಮ ಮಲೆನಾಡು ಸೈಡ್ ಅವರಿಗೆ ಹೊರಗಡೆ ಹೋಗೋದು ಬರೋದು ಚೆಂಡಿ ಆಗೋದು ಇದೆಲ್ಲ ಮಾಮೂಲೇನೆ. ಓಕೆ, ಕ್ವಾಟ್ಲೆ ಕಿಚನ್ ಸೀಸನ್ 2ನ ಸ್ಯಾಟರ್ಡೆ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ. ಈ ಪ್ರೊಮೋ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಒಂದು 2 ಮಾತುಗಳನ್ನ ಹೇಳ್ಬಿಡ್ತೀನಿ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದವರು, ಇಷ್ಟು ದಿನ ನೀವು ರಕ್ಷಿತನ ವಿಡಿಯೋ ಮಾಡ್ತಾಯಿದ್ರಿ, ರಕ್ಷಿತನಿಗೆ ಇದು ಮಾಡ್ತಾಯಿದ್ರಿ, ಈಗ ಮಾಡ್ತಾನೆ ಇಲ್ಲ ಅಂತ ಕಮೆಂಟ್ ಹಾಕ್ತಾರೆ. ದಯವಿಟ್ಟು ಯಾವುದಾದ್ರೂ ನಾನು ಒಂದು ವಿಡಿಯೋ ಬಿಟ್ಟಿದ್ರೆ ನನಗೆ ಕಮೆಂಟ್ ಮಾಡಿ. ರಕ್ಷಿತನ ಬಗ್ಗೆ ಇಂಥ ವಿಡಿಯೋ ನೀವು ಹಾಕಿಲ್ಲ ಮೇಡಮ್ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಪ್ರತಿಯೊಂದು ಪ್ರೋಮೋದಿಂದ ಹಿಡಿದು ಎಪಿಸೋಡಿನಿಂದ ಹಿಡಿದು ಎಲ್ಲ ವಿಡಿಯೋನೂ ಹಾಕಿದ್ದೀನಿ, ಎಲ್ಲರ ಬಗ್ಗೆನೂ ಹಾಕಿದ್ದೀನಿ. ಸರಿಯಾ? ನಾನು ಕ್ವಾಟ್ಲೆ ಕಿಚನ್ ಸೀಸನ್ 2 ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಹೇಳಿದ್ದೆ, ಈ ಸರಿ ಕ್ವಾಟ್ಲೆ ಕಿಚನ್ ಆಗಿರ್ಬೋದು, ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಆಗಿರ್ಬೋದು, ಎರಡರ ರಿವ್ಯೂ ಕೂಡ ಪ್ರತಿಯೊಬ್ಬರ ಬಗ್ಗೆಯೂ ಇರುತ್ತೆ. ಯಾಕೆ ಅಂತಂದರೆ ನಾನು ನಿಮಗೊಂದು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಎಲ್ಲರೂ ನನ್ನನ್ನು ಪಿ ಆರ್ ಅಂತ ಕರಿತಾ ಇದ್ದರೆ ನನಗೊಂಥರ ಹರ್ಟ್ ಆಗುತ್ತೆ. ಸೀಸನ್ 11ನಲ್ಲಿ ನೀವು ಮೋಕ್ಷಿತ್ ಅವ್ರ ಪಿ ಆರ್ ಅನ್ನೋರು, ಸೀಸನ್ 12ಅಲ್ಲಿ ನೀವು ರಕ್ಷಿತಾ ಶೆಟ್ಟಿ ಅವ್ರ ಪಿ ಆರ್ ಅನ್ನೋರು, ನಾಳೆ ಸೀಸನ್ 13 ಸ್ಟಾರ್ಟ್ ಆದ್ರೂ ಇನ್ಯಾವುದೋ ಪಿ ಆರ್ ಅಂತಾರೆ. ಅದು ಬೇಡ ನನಗೆ, ಆ ಹೆಸರು ಬೇಡ ನನಗೆ. ನಿನ್ನ ಮುಂದೆ ಎಲ್ಲರ ಬಗ್ಗೆಯೂ ಕೂಡ ವಿಡಿಯೋ ಮಾಡ್ತೀನಿ. ತಪ್ಪಿದ್ರೆ ತಪ್ಪು, ಸರಿ ಇದ್ದರೆ ಸರಿ. ಸರಿಯಾ? ಓಕೆ, ನಾನು ಇದನ್ನು ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಏಕೆಂದರೆ ನನಗೆ ಆ ಒಂದು ಬಿರುದೇನಿದೆ ಆಯಿತಾ, ಪಿ ಆರ್ ಅನ್ನೋ ಬಿರುದು ನನಗೆ ಅದರಿಂದ ತುಂಬಾ ನನಗೆ ಒಂಥರ ನೋವಾಗಿದೆ, ಒಂಥರ ಬೇಜಾರನೂ ಆಗಿದೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಬೇಕಾದರೂ ಪೋರ್ಟ್ರೇ ಮಾಡ್ತಾರೆ ಆಯಿತಾ, ಅದು ನನಗೆ ಇಷ್ಟ ಇಲ್ಲ. ಓಕೆ, ಕ್ವಾಟ್ಲೆ ಕಿಚನ್ ಸೀಸನ್ 2ನ ಸ್ಯಾಟರ್ಡೆ ಎಪಿಸೋಡಿನ ಒಂದು ಫಸ್ಟು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ನಿಜವಾಗ್ಲೂ ಪ್ರೋಮೋ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ. ನಮ್ಮ ಸೂರಜ್ಗೆ ಆಯಿತಾ, ನಮ್ಮ ರಕ್ಷಿತಾ ಕುಕ್ಕಾಗಿ ಸಿಕ್ಕಿದ್ದಾರೆ. ರಕ್ಷಿತಾ ಆಯಿತಾ ಕುಕ್ ಹೇಗೆ ನಿಮ್ಮೆಲ್ಲರಿಗೂ ಗೊತ್ತು, ಕುಕ್ ಮಾಡ್ತಾಳೆ, ಸೂಪರು. ಅದು ಕೂಡ ಈ ಹಸಿರು ಹಾಫ್ ಸ್ಯಾರಿ ಹಾಕ್ಕೊಂಡು ರಕ್ಷಿತಾ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾಳೆ. ನಿಜವಾಗ್ಲೂ ಫಸ್ಟು ಪ್ರೋಮೋನೇ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ. ಸೂರಜ್ ಮತ್ತು ನಮ್ಮ ರಕ್ಷಿತಾ ಶೆಟ್ಟಿಯವರ ಈ ಕ್ವಾಟ್ಲೆ ಮತ್ತು ಕುಕ್ನ ಒಂದು ಏನು ಇದಿದೆಯಲ್ಲ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಪ್ರೋಮೋ ನೋಡಿದಾಗ ನಿಮ್ಗೆಲ್ಲರಿಗೂ ಅನಿಸುತ್ತೆ ರಕ್ಷಿತಾ ನಿಜವಾಗ್ಲೂ ಎಷ್ಟು ಡೆಡಿಕೇಟೆಡ್ ಆಗಿದ್ದಾಳೆ. ಯಾವುದೇ ಒಂದು ಅವಳಿಗೆ ಒಂದು ಅದು ಏನಕ್ಕೆ ಬರಲಿ ಅವಳು ಆಯಿತಾ, ಅದನ್ನು ಚಾಚು ತಪ್ಪದೆ ಮಾಡ್ತಾಳೆ ಅವಳು ಒಂದು ಸ್ಟೇಜ್ ಮೇಲೆ ಹೋದರೆ ಚಾಚು ತಪ್ಪದೆ ಅವಳು ಅಲ್ಲಿ ಡ್ಯಾನ್ಸ್ ಮಾಡೋಕೆ ಹೇಳಿದ್ರೆ ಮಾಡ್ತಾರೆ. ಕೆಲವರು ಒಂದು 2-3 ಜನ ಕಮೆಂಟ್ ಹಾಕಿದ್ರು, ಮಾಳುವಣ್ಣವ್ರೊಟ್ಟಿಗೆ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡಿದ್ಕೆ. ಅಂದರೆ ಒಂದು ಡ್ಯಾನ್ಸ್ ಇದೆ ನಮ್ಮ ಮಾಳುವಣ್ಣವ್ರ ಫೇವ್ರೆಟ್ ಡ್ಯಾನ್ಸು, ಫಸ್ಟು ಮಕ್ಕಳಾಗಬೇಕು ಆಮೇಲೆ ಮದುವೆ ಆಗಬೇಕು ಅಂತ ಒಂದು ಸಾಂಗ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತು. ಸರಿಯಾ? ತುಂಬ ಫೇಮಸ್ ಸಾಂಗ್. ಸರಿಯಾ? ಅದನ್ನು ರಕ್ಷಿತಾ ಹಾಡು ಹೇಳಿದ್ರಲ್ಲಿ ತಪ್ಪೇನಿದೆ, ಡ್ಯಾನ್ಸ್ ಮಾಡಿದ್ರಲ್ಲಿ ತಪ್ಪೇನಿದೆ. ಅದಕ್ಕೊಂದು ನೆಗೆಟಿವ್ ಮಾಡಿದರು ಹುಡುಗಿನ ಎಂಥದ್ದು ಬಾರ್ ಡ್ಯಾನ್ಸರು ಆಯಿತಾ, ಬಾರಲ್ಲಿ ಹೋಗಿ ಡ್ಯಾನ್ಸ್ ಮಾಡಲಿ ಆಯ್ತು, ಕ್ಲಬ್ಬಲ್ಲಿ ಹೋಗಿ ಡ್ಯಾನ್ಸ್ ಮಾಡಲಿ, ಒಳ್ಳೆ ಏನೇನೋ ಬೇಡ ವರ್ಡ್ಸು ನಾನು ಮಾತಾಡೋದು ಏನೇನಲ್ಲ. ನಾನು ಒಂದು ಹೇಳೋದು, ನೀವು ನೋಡುವ ಕಣ್ಣೋಟ ಹಳದಿಯಾಗಿದ್ದರೆ ಹಳದಿ ಕಣ್ಣವ್ರಿಗೆ ಕಾಣೋದೆಲ್ಲ ಕಾಮಲೇನೆ. ಈಗ ಸ್ಟೇಜ್ ಮೇಲೆ ರಕ್ಷಿತಾ ಡ್ಯಾನ್ಸ್ ಮಾಡಿದರೆ ತಪ್ಪು, ಇನ್ನೊಬ್ರು ಡ್ಯಾನ್ಸ್ ಮಾಡಿದರೆ ಸರಿನಾ? ಈಗ ಮಾಳು ಅಣ್ಣ ಮತ್ತು ರಕ್ಷಿತಾ ಹಾಡು ಹೇಳೋದ್ರಲ್ಲಿ ಡ್ಯಾನ್ಸ್ ಮಾಡೋದ್ರಲ್ಲಿ ತಪ್ಪೇನಿದೆ? ಅಣ್ಣ ತಂಗಿ ಆ ಜೋಶು, ಅದು ಚಿಕ್ಕ ಹುಡುಗಿ ಜೋಶು, ಸಾಂಗ್ ಹಾಕಿದ್ರೆ ಡ್ಯಾನ್ಸ್ ಮಾಡ್ತಾಳೆ. ನಮಗೂ ಅಷ್ಟೇ ರೀ. ನೀವು ನಂಬ್ತಿರೋ ಇಲ್ವೋ, ಗಣಪತಿ ಎಲ್ಲ ಕೂರಿಸಿದಾಗ ನಮ್ಮ ಮನೆ ಹತ್ರ ಈ ಗಣಪತಿ ತರೋತ್ತಿಗೆ ಬಿಡೋತ್ತಿಗೆ ದಿನ ಆರ್ಕೆಸ್ಟ್ರಾ ದಿನ ಎಲ್ಲ ಅದೊಂದು ಆ ಬೀಟ್ ಸೌಂಡ್ ಇದೆ, ಆ ಮ್ಯೂಸಿಕ್ಕು ಬೀಟ್ ಸೌಂಡು ಆರ್ಕೆಸ್ಟ್ರಾ, ನಾವು ಸುಮ್ಕಿದ್ರೂ ನಮ್ಮ ಕಾಲು ತಾನಾಗೆ ಆಡ್ತಾ ಇರುತ್ತೆ ಆಯಿತಾ. ನಾನು ಅದು ಹಂಗೇನೆ ಮನುಷ್ಯಂದು ಆಯಿತಾ. ತುಂಬ ಮ್ಯೂಸಿಕ್ ಲವ್ ಇರೋರು ನೋಡಿ, ಅವ್ರು ಏನಾದರೂ ಒಂದು ಆ ಮ್ಯೂಸಿಕ್ ಕೇಳಿದ್ರೆ ಆ ರಿದಮ್ನ ಅವರು ಎಂಜಾಯ್ ಮಾಡ್ತಾ ಇರ್ತಾರೆ. ಸರಿನಾ? ಅದನ್ನು ರಕ್ಷಿತಾ ಸ್ವಲ್ಪ ಆ ಬಿಸಿ ರಕ್ತ ಡ್ಯಾನ್ಸ್ ಮಾಡ್ತಾರೆ, ಅದರಲ್ಲಿ ತಪ್ಪೇನಿದೆ? ಅದನ್ನು ಕೂಡ ಅದೇ ಹೇಳ್ತಾರಲ್ವ, ಕಾಮಲೆ ಕಣ್ಣವ್ರಿಗೆ ಕಾಣೋದೆಲ್ಲ ಹಳದಿ ಅನ್ನಂಗೆ. ಕ್ವಾಟ್ಲೆ ಕಿಚನ್ ಫ್ಲಾಪ್ ಆಗುತ್ತೆ. ಕ್ವಾಟ್ಲೆ ಕಿಚನ್ ಯಾವನ್ ನೋಡ್ತಾನೆ, ಯಾವನ್ ದೇಖ್ತಾನೆ ಅನ್ನೋ ತಕ್ಕನೂ ಮಾತಾಡಿದ್ದಾರೆ.
ಕ್ವಾಟ್ಲೆ ಕಿಚನ್ ಯಾವಾಗ ನೋಡ್ತಾನೆ. ಬಟ್ ಕ್ವಾಟ್ಲೆ ಕಿಚನ್ ಸೀಸನ್ 2 ಆ ಓಪನಿಂಗ್ ತಗೊಂಡಂತಹ ರೀತಿ ಇರ್ಬೋದು, ಈಗ ಬಂದಿರುವ ಪ್ರೋಮೋ ಇರ್ಬೋದು, ಎಲ್ಲವೂ ಕೂಡ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ನೆಕ್ಸ್ಟ್ ಲೆವೆಲಲ್ಲಿದೆ. ಒಂದು ಯೋಚನೆ ಮಾಡಿ ಆಯಿತಾ, ರಕ್ಷಿತಾ ಶೆಟ್ಟಿಯಿಂದ TRP ಬರಲಿಲ್ಲ ಅಂತಂದರೆ ಅವಳಿಗೆ ಅಷ್ಟು ಆಯಿತಾ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಸಿಗ್ತಾ ಇದೆ ರಕ್ಷಿತನಿಗೆ ಅಂತಂದರೆ ಅಲ್ಲಿ TRP ಸಿಗ್ತಿದೆ ಅಂತಲೇ ತಾನೆ. TRP ಸಿಗ್ತಿದೆ ಅಂತ ತಾನೆ. ನಾನು ಅದೇ ಹೇಳೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಆಯಿತಾ. ಒಂದು ವಜ್ರನ ಬೀದಿಲಿ ಇಟ್ಟು ನೋಡೋರಿಗೆ ಅದರ ಬೆಲೆ ಗೊತ್ತಾಗಲ್ಲ. ಏಕೆಂದರೆ ಬೀದಿಲಿ ವಜ್ರ ಸಿಗಲ್ಲ. ವಜ್ರ ಅದು ಶೋರೂಮಲ್ಲಿರುತ್ತೆ. ಆ ಶೋರೂಮಿಗೆ ಹೋಗಿ ಆ ವಜ್ರ ಬೆಲೆನ ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಇರೋರಿಗೆ, ಆ ಬುದ್ಧಿವಂತಿಕೆ ಇರೋರಿಗೆ ವಜ್ರದ ಬೆಲೆ ಏನು ಅನ್ನೋದು ಗೊತ್ತು. ಸರಿಯಾ? ಹಾಗಾಗಿ ರಕ್ಷಿತನ್ನ ತುಂಬ ಜನ ಬೀದಿಲಿ ಸಿಕ್ಕೋ ವಜ್ರ ಅಂದರೆ ಬೀದಿಲಿ ಸಿಕ್ಕೋ ಕಲ್ಲು ವಜ್ರ ಆ ಥರ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅದು ಬೀದಿಲಿ ಸಿಕ್ಕುತ್ತೆ ಅಂತ ತಿಳ್ಕೊಂಡಿರೋದೇ ಮೊದಲನೇ ತಪ್ಪು. ಅದು ಶೋರೂಮಲ್ಲಿ ಸಿಕ್ಕುವಂತಹ ವಜ್ರ, ಅದನ್ನು ನಿಜವಾಗ್ಲೂ ಕೂಡ ಅದಕ್ಕೆ ಇರೋ ವ್ಯಾಲ್ಯೂ ತೂಕ ಇರೋದಕ್ಕೇನೆ ಇವತ್ತು ರಕ್ಷಿತನ್ನ ಎಲ್ಲದಕ್ಕೂ ಕರೆಯೋದು, ಅವಳನ್ನ ರೆಸ್ಪೆಕ್ಟ್ ಮಾಡೋದು. ಎಲ್ಲರಿಗೂ ಅಷ್ಟೇ, ನಾನು ಈ ರಕ್ಷಿತಾ ಅಂತಲೇ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ನಾನು ಈಗಲೂ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಬಂದಿರುವ ಅಷ್ಟೂ ಕಂಟೆಸ್ಟೆಂಟ್ಗಳು ಕೂಡ ಅವ್ರದ್ದೇ ಆದ ಒಂದು ಇದರಲ್ಲಿ ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ನಾನಂತೂ ಆ ಫಸ್ಟ್ ಪ್ರೋಮೋ ಏನಿದೆ ಅದನ್ನು ನೋಡ್ಬಿಟ್ಟು ನಾನು ತುಂಬಾ ಖುಷಿ ಇದೆ. ಯಾಕೆಂದರೆ ರಕ್ಷಿತಾ ಮತ್ತು ಸೂರಜ್ ಅವರ ಕುಕ್ ಆ್ಯಂಡ್ ಕ್ವಾಟ್ಲೆ ಕಾಂಬಿನೇಷನ್ ಇದೆ, ತುಂಬ ಕಿಕ್ ಕೊಡ್ತಾ ಇದೆ, ಕಾಮಿಡಿ ಆಗಿದೆ, ಫನ್ ಆಗಿದೆ, ನೋಡೋಕ್ಕೆ ಒಂಥರ ಮಜಾ ಮಾಡ್ಕೊಂಡು ನೋಡ್ಬೋದು ಗುರು. ಒಂದು ಎಂಟರ್ಟೈನ್ಮೆಂಟ್ ಶೋನ ಡಿನ್ನರ್ ಮಾಡ್ತಾ ವೀಕೆಂಡಲ್ಲಿ ಎಂಜಾಯ್ ಮಾಡ್ತಾ ನೋಡ್ಬೋದು. ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗುತ್ತೆ ನಾನು. ತುಂಬ ಜನ ನನಗೆ ಇನ್ನೂ ಕೆಲವರು ಇದ್ದಾರೆ, ಎಂಥದ್ದು ಅವಳಿಗೆ ಯಾವ ಸಿನಿಮಾ ಸಿಗುತ್ತೆ, ಅವಳನ್ನ ಯಾವ ಸೀರಿಯಲ್ ಸಿಗುತ್ತೆ ಅವಳಿಗೆ ಇದೇ ಥರ ಶೋ ಮಾಡ್ಕೊಂಡು ಹೋಗೋದು. ಗುರು, ಯಾರನ್ನೂ ಅಷ್ಟು ಕಮ್ಮಿಯಾಗಿ ಲೆಕ್ಕ ಹಾಕಂಗಿಲ್ಲ. ಯಾರನ್ನು ಅಷ್ಟು ಕಮ್ಮಿಯಾಗಿ ಇವ್ರು ಏನು ಮಾಡ್ತಾರೆ ಲೆಕ್ಕ ಹಾಕಂಗಿಲ್ಲ. ಯಾಕೆ ಅಂತಂದರೆ ಕಪ್ಪುಗಿದ್ದಂತಹ ಎಷ್ಟೋ ನಟಿಯರು 80s 90s ನಮ್ಮ ಚಿತ್ರರಂಗವನ್ನು ಆಳಿದ್ದಾರೆ ಕಪ್ಪುಗಿದ್ದಂಥ ಸುಂದರಿಯರು. ಆಯಿತಾ? ಇಲ್ಲಿ ಯಾವ ಕಲರು ಏನು ಅನ್ನೋದಲ್ಲ, ಟ್ಯಾಲೆಂಟು ಒಳಗಡೆ ಇರೋವಂಥ ಸತ್ವ ಮೀಟ್ರು ಅದು ರಕ್ಷಿತನಿಗೆ ಜಾಸ್ತಿನೇ ಇದೆ. ಕ್ವಾಟ್ಲೆ ಕಿಚನ್ ಸೀಸನ್ 2 ಆದಮೇಲೆ ಇದೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅವಳಿಗೋಸ್ಕರ ರಕ್ಷಿತನಿಗೋಸ್ಕರವಾಗಿ ಒಂದು ಒಳ್ಳೆ ಸ್ಕ್ರಿಪ್ಟ್ ರೆಡಿ ಮಾಡಿ ಒಂದು ಸೂಪರ್ ಡೂಪರ್ ಸೀರಿಯಲ್ ರೆಡಿ ಮಾಡಲಿಲ್ಲ ರಕ್ಷಿತಗೋಸ್ಕರ ಅಂತಂದರೆ ನಾನು ಹೆಸರು ಚೇಂಜ್ ಮಾಡ್ಕೊಳ್ತೀನಿ, ಬರೆದಿಟ್ಕೊಳ್ಳಿ ಆಯಿತಾ. ನಿಜವಾಗ್ಲೂ ಇದು ಮಾಡೇ ಮಾಡ್ತಾರೆ. ಯಾಕೆಂದರೆ ಯೂತ್ಸು ಅಂದರೆ ಅದು ರಕ್ಷಿತನಿಗೆ ತುಂಬಾ ಹಸುವಿದೆ ನೋಡಿ, ಏನೋ ಒಂದು ಮಾಡ್ತೀನಿ ಅಂಥವ್ರನ್ನ ಕಲರ್ಸ್ ಕನ್ನಡ ವಾಹಿನಿ ನಿಜವಾಗ್ಲೂ ಕೈ ಬಿಡಲ್ಲ. ಅದು ನೀವು ಸೂರಜ್ಜು ಕೂಡ ನೋಡಿದ್ದೀರ, ನಮ್ಮ ಯಾರು ಬಿಗ್ ಬಾಸ್ ಸೂರಜ್ ಈಗ ಒಂದ್ರ ಮೇಲೆ ಒಂದು ಆಪರ್ಚುನಿಟಿ ಕೊಡ್ತಿದೆ ಕಲರ್ಸ್ ಕನ್ನಡ ವಾಹಿನಿ ಅಂದರು, ಆ ಒಳಗಡೆ ಇರುವ ಸತ್ವ ನಾನು ಏನಾದರೂ ಮಾಡ್ತೀನಿ ಅನ್ನೋದು ಇದೆ. ಹಾಗಾಗಿ ಓಕೆ, ಕ್ವಾಟ್ಲೆ ಕಿಚನ್ ಸೀಸನ್ 2ನ ಸ್ಯಾಟರ್ಡೇ ಎಪಿಸೋಡಿನ ಫಸ್ಟ್ ಪ್ರೋಮೋದ ರಿವ್ಯೂನ ನಿಮ್ಮ ಮುಂದೆ ತಂದಿದ್ದೀನಿ. ನಿಮಗೆಲ್ಲರಿಗೂ ಆಯಿತಾ, ಪ್ರೋಮೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಅದೇ ರೀತಿ ನಾನು ರಿವ್ಯೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಕ್ವಾಟ್ಲೆ ಕಿಚನ್ ಸೀಸನ್ 2 ಅನ್ನೋದು ಫ್ಲಾಪ್ ಆಗೋ ಶೋ ಅಲ್ಲ, ಅದು ನಮಗೆ ಎಂಟರ್ಟೈನ್ಮೆಂಟ್ ಕೊಡೋ ಶೋ. ನೀವು ನೋಡೋ ಕಣ್ಣೋಟ ಬದಲಾಗಬೇಕು ಅಂತೀನಿ. ಬಾಯ್.